ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ಇವತ್ತು ನಾನು ಸೂಪರಾದ ಟೇಸ್ಟಿಯಾದ ಸ್ವೀಟ್ ಮಾಡೋದು ಕೇವಲ 5 ನಿಮಿಷದಲ್ಲೇ ಹಾಲಿನಿಂದ ಮಾಡೋದು, ಬಾಯಲ್ಲಿಟ್ಟರೆ ಕರಗುವಂಥ ಸ್ವೀಟ್ ಮಾಡೋದು ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಕಾರ್ನ್ಫ್ಲವರ್ ತೊಗೊಂಡಿದ್ದೇನೆ, 8 ಸ್ಪೂನ್ ತೊಗೊಂಡಿದ್ದೇನೆ. ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರೆ ಜಾಸ್ತಿ ಮಾಡ್ಕೋಬೋದು, ಕಮ್ಮಿ ಆದರೂ ಮಾಡ್ಕೋಬೋದು. ನಾನು 8 ಸ್ಪೂನ್ ಕಾರ್ನ್ಫ್ಲವರ್ ಹಾಕ್ಕೊಂಡು ತಣ್ಣಗಿರೋ ಹಾಲಲ್ಲಿ ನಾನು ಮಿಕ್ಸ್ ಮಾಡ್ಕೋತೇನೆ, ಗಂಟೆ ಇಲ್ಲದೆ ಮಿಕ್ಸ್ ಮಾಡ್ಕೋತೇನೆ. ತುಂಬ ಟೇಸ್ಟಾಗಿರುತ್ತೆ ಈ ಸ್ವೀಟು. ಕೇವಲ 5 ನಿಮಿಷದಲ್ಲೇ ರೆಡಿ ಆಗುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಬಾಯಲ್ಲಿಟ್ಟರೆ ಗಂಟ್ಲಲ್ಲಿ ಹಂಗೆ ಇಳಿತಾ ಇರುತ್ತೆ. ತುಂಬ ಟೇಸ್ಟಾಗಿರುತ್ತೆ ನೋಡಿ. ತಣ್ಣಗಿರೋ ಹಾಲಲ್ಲಿ ನಾನು ಮಿಕ್ಸ್ ಮಾಡ್ತಾಯಿದ್ದೇನೆ ನೋಡಿ. ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ಇದು ಹಾಲಲ್ಲೇ ಮಿಕ್ಸ್ ಮಾಡ್ಕೋಬೇಕಂತ ಏನಿಲ್ಲ, ನೀರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ತಣ್ಣಗಿರೋ ನೀರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಹಾಲು ಹಾಕ್ತಾಯಿದ್ದೀನಿ ಮತ್ತೊಂದು ಪ್ಯಾನಿಗೆ. ಇದು ಕಾಯಿಸಿರೋ ಹಾಲು, ಬಿಸಿ ಮಾಡ್ಕೊಂಡು ಕುದಿಸ್ಕೊಂಡಿರೋದ ಹಾಲು, ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಸಿ ಮಾಡ್ಕೊಂಡಿದ್ದೇನೆ. ಮತ್ತು ಸಕ್ಕರೆ ಹಾಕ್ಕೊಂಡಿದ್ದೇನೆ 4 ಸ್ಪೂನು. ಇದು ಕಾಯಿಸಿರೋ ಬಿಸಿ ಮಾಡಿರೋದು ಹಾಲಲ್ವ, ಅದಕ್ಕೆ ಬೇಗ ಆಗುತ್ತೆ. ಸಕ್ಕರೆ ಎಲ್ಲ ಬೇಗ ಕರಗುತ್ತೆ ಇದು. ಮತ್ತು ಮಿಲ್ಕ್ ಪೌಡ್ರ್ ತೊಗೊಂಡಿದ್ದೀನಿ 3 ಸ್ಪೂನು. ಮಿಲ್ಕ್ ಪೌಡ್ರ್ ಹಾಕಿದ್ರೆ ಟೇಸ್ಟ್ ತುಂಬ ಟೇಸ್ಟಾಗಿರುತ್ತೆ. ತುಂಬ ಟೇಸ್ಟಾಗಿರುತ್ತೆ ಇದು. ಮಿಲ್ಕ್ ಪೌಡ್ರ್ ಹಾಕಿ ನೋಡಿ ನೀವು. ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಕರಗುವಷ್ಟು ನೀವು ಫುಲ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ ಇವಾಗ. ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಬಿಡಿ ನೋಡಿ. ಸಕ್ಕರೆ ಎಲ್ಲ ಕರಗಿದೆ. ಮಿಲ್ಕ್ ಪೌಡ್ರು ಗಂಟಿಲ್ಲದೆ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು. ನಾನೇನು ಕಾರ್ನ್ಫ್ಲೋರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸ್ ಹಾಕ್ತಾ ಇದ್ದೇನೆ. ಕೈ ಬಿಡದೆ ಇದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು. ಇಲ್ಲಾಂದರೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ, ಗಂಟು ಆಗಿಬಿಡುತ್ತೆ. ಕೈ ಬಿಡದೆ ನೀವು ಮಿಕ್ಸ್ ಮಾಡ್ತಾನೇ ಇರಬೇಕು ನೋಡಿ. ಎಷ್ಟು ಗಟ್ಟಿ ಆಗ್ತಾ ಬರ್ತಾಯಿದೆ ನೋಡಿ. ಕಾರ್ನ್ಫ್ಲೋರ್ ಹಾಕಿದ ತಕ್ಷಣ ಗಟ್ಟಿ ಥಿಕ್ನೆಸ್ ಜಾಸ್ತಿ ಆಗುತ್ತೆ. ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ತಾ ಇದ್ದೀನಿ ನಾನು. ತುಂಬ ಲೋ ಫ್ಲೇಮಲ್ಲಿ ಇಟ್ಕೊತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಬೇಡಿ, ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇನ್ನೂ ಗಟ್ಟಿ ಆಗಬೇಕು. ಇದು ಜಲ್ಲಿ ಟೈಪ್ ಬರಬೇಕು. ಇನ್ನೂ ಗಟ್ಟಿ ಆಗೋವರೆಗೂ ನಾವು ಕೈ ಬಿಡದೆ ಈ ಥರ ಮಿಕ್ಸ್ ಮಾಡ್ತಾನೇ ಇರಬೇಕು. ನೋಡಿ, ಇನ್ನೂ ಗಟ್ಟಿ ಆಗಬೇಕು. ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡಿ. ತುಪ್ಪ ಹಾಕೋತೀನಿ ನಾನು. 3-4 ಸ್ಪೂನ್ ತುಪ್ಪ ಹಾಕೋತೀನಿ ಮಧ್ಯ. ತುಂಬ ತುಪ್ಪನೂ ಅವಶ್ಯಕತೆ ಇಲ್ಲ ಇದಕ್ಕೆ. ತುಂಬ ಟೇಸ್ಟಾಗಿರೋ ಸ್ವೀಟ್ ರೆಡಿಯಾಗುತ್ತೆ ಇದು. ಬಾಣಲಿ ಬಿಡೋವರೆಗೂ, ಸೈಡ್ ತುಪ್ಪ ಬಿಡೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾರೆ. ಫ್ರೈ ಮಾಡ್ತಾನೇ ಇರಬೇಕು ಇದನ್ನು. ಈ ಥರ ಮಿಕ್ಸ್ ಮಾಡೋದು ನೀವು ನಿಲ್ಲಿಸಿದ್ರೆ ಅಂತ ಹೇಳಿದ್ರೆ ಕೆಳಗಡೆ ತಳ ಹಿಡಿಯುತ್ತೆ ಮತ್ತು ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಮಿಕ್ಸ್ ಮಾಡ್ತಾನೇ ಇರಬೇಕು. ಇನ್ನೊಂದು ಸ್ಪೂನ್ ತುಪ್ಪ ಹಾಕೋತೀನಿ ನಾನು. ತುಪ್ಪ ಕಂಪಲ್ಸರಿ ಹಾಕ್ಕೊಳ್ಳೇಬೇಕಂತ ಏನಿಲ್ಲ. 1 ಸ್ಪೂನ್ 2 ಸ್ಪೂನಲ್ಲೇ ಆಗುತ್ತೆ. ನಾನು ಹಾಕ್ತಾಯಿದ್ದೀನಿ ನೋಡಿ. ಸೈಡಲ್ಲೆಲ್ಲ ಬಾಣಲಿ ಬಿಡ್ತಾ ಇದೆ, ಪ್ಯಾನಲ್ಲಿ ಬಿಡ್ತಾ ಇದೆ. ಇನ್ನೂ ಫ್ರೈ ಮಾಡಬೇಕು, ಜಲ್ಲಿ ಟೈಪ್ ಬರಬೇಕು ಅಲ್ಲಿವರೆಗೂ. ಇದು ನೋಡಿ ಬರ್ತಾ ಇದೆ. ಬಾಣಲಿಯಲ್ಲೆಲ್ಲ ಬಿಟ್ಕೊಂಡು ಬರ್ತಾ ಇದೆ. ಆಲ್ಮೋಸ್ಟ್ ಆಗ್ತಾ ಇದೆ ಇದು. ಒಂದು ಪ್ಲೇಟಿಗೆ ನಾನು ತುಪ್ಪ ಸವರಿ ಇಕ್ತಾಯಿದ್ದೀನಿ. ನಾನು ಪ್ಲೇಟಲ್ಲಿ ಹಾಕ್ಬಿಟ್ಟು ಇಕ್ತಾಯಿದ್ದೀನಿ. ನಿಮ್ಮ ಮನೆಗೆ ಕೇಕ್ ಮೋಲ್ಡ್ ಆಗಲಿ, ಬಟ್ಲಾಗಲಿ, ಯಾವುದ್ರಲ್ಲಾದರೂ ಪರವಾಗಿಲ್ಲ, ನೀವು ಹಾಕ್ಕೋಬೋದು ಈ ಥರ ನೋಡಿ. ಅದನ್ನು ಬಿಸಿನ ಈ ಥರ ಹಾಕ್ಕೋಬೇಡಿ. ತಣ್ಣಗಾಗ್ಬಿಟ್ರೆ ತುಂಬ ಗಟ್ಟಿಯಾಗೋಗುತ್ತೆ ಬೇಗ. ಈ ಥರ ಬಿಸಿನ ಈ ಥರ ನೀವು ತುಪ್ಪ ಸವರ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಅದಕ್ಕೆ ಹಾಕ್ಕೋಬೇಡಿ. ನೀವು ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಬಿಸಿನೇ ಸ್ಪ್ರೆಡ್ ಮಾಡ್ಕೋಬೇಕು.
ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡಬೇಕಂತ ಏನಿಲ್ಲ. ಆಚೆ ಕಡೆನೂ ಫ್ರಿಜ್ ಇಲ್ಲ ಅಂದ್ರೂ ಪರವಾಗಿಲ್ಲ, ತಣ್ಣಗಾಗುತ್ತೆ. ಒಂದು 15 ಮಿನಿಟ್ಸ್, ಒಂದು 15 ನಿಮಿಷ ಇಟ್ಟರು ಬೇಗ ತಣ್ಣಗಾಗುತ್ತೆ ನೋಡಿ. ತಣ್ಣಗಾದ್ಮೇಲೆ ಈ ಥರ ಕೈಯಲ್ಲೇ ಸೈಡಲ್ಲೇ ಈ ಥರ ಇದು ಮಾಡಿ ಬಂದುಬಿಡುತ್ತೆ. ಚಾಕು ಸಹಾಯದಿಂದ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಎಷ್ಟು ಬೇಗ ಆಯಿತು ಅಲ್ವಾ, ನೋಡಿ ಎಷ್ಟು ಬೇಗ ಆಯಿತು. ಹಾಲಿನಿಂದ ಮಾಡಿರೋ ಸ್ವೀಟು ತಿಂದರೆ ಬಾಯಲ್ಲಿ ಇಟ್ಟರೆ ಹಂಗೆ ಕರಗ್ತಾ ಇರುತ್ತೆ, ಆ ಥರ ಸ್ವೀಟ್ ಇರುತ್ತೆ. ಟೇಸ್ಟು ನೆಕ್ಸ್ಟ್ ಲೆವೆಲ್ ಇರುತ್ತೆ. ತುಂಬಾ ತುಂಬ ಟೇಸ್ಟಾಗಿರುತ್ತೆ. ಒಂದ್ಸಲಿ ಮಾಡಿ 5-6 ನಿಮಿಷದಲ್ಲೇ ರೆಡಿ ಆಗುತ್ತೆ. ಯಾವಾಗ ಬೇಕಂದ್ರೆ ಅವಾಗ ಮಾಡ್ಕೊಂಡು ತಿನ್ಬೋದು. ನೀವು ಯಾವ ಶೇಪಲ್ಲಾದರೂ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಇದನ್ನು ನಾನು ಬಾಕ್ಸ್ ಶೇಪಲ್ಲಿ ನಾನು ಕಟ್ ಮಾಡ್ತಾಯಿದ್ದೀನಿ. ನೀವು ಕೇಕ್ ಮೋಲ್ಡಲ್ಲಿ ಆ ಥರ ಎಲ್ಲನೂ ಹಾಕಿದ್ರೆ ಸ್ವಲ್ಪ ದಪ್ಪ ಬರುತ್ತೆ. ಇದು ಪ್ಲೇಟಲ್ಲಲ್ವ ಹಾಕಿರೋದು, ಸ್ವಲ್ಪ ತೆಳು ಆಗುತ್ತೆ ಸೈಜ್ಗಳು. ತಣ್ಣಗಾದ್ಮೇಲೆ ಆದಷ್ಟು ಕಟ್ ಮಾಡ್ಕೊಳ್ಳಿ. ಬಿಸಿ ಇದ್ದರೆ ಕಟ್ ಮಾಡೋಕ್ಕಾಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ತುಂಬ ಟೇಸ್ಟಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ದಯವಿಟ್ಟು ಹೊಸದಾಗಿ ಯಾರ್ಯಾರು ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಕೊನೆಯದಾಗಿ ಲೈಕ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕ್ ಆ್ಯಂಡ್ ಕಮೆಂಟು ನಮಗೆ ಮೋಟಿವೇಶನ್ ಸಿಗುತ್ತೆ. ಮುಂದೆ ಒಳ್ಳೆ ರೆಸಿಪಿಗಳು ಮಾಡೋಣ ಅಂತ ಹೇಳ್ಬಿಟ್ಟು ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ. ಈ ವಿಡಿಯೋ ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ನಿಮಗೆ.